ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ರಿಂಗ್ ಲೈಟ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದು ಸೆಲ್ಫಿ ಸ್ಟಿಕ್ಕು. ಯಾವಾಗಲೂ ವಿಡಿಯೋ ಮಾಡೋವಾಗ ನಾನು ಇದನ್ನೇ ಯೂಸ್ ಮಾಡೋದು. ಮೋಸ್ಟ್ ಆಫ್ ದ ಟೈಮ್ ಇದನ್ನೇ ಯೂಸ್ ಮಾಡ್ತೀನಿ. ಇದು ಬಿಟ್ಟರೆ ಇದ್ರ ಜೊತೆಗೆ ಒಂದು ಟ್ರೈಪಾಡ್ ಮತ್ತು ಈ ರಿಂಗ್ ಲೈಟ್ ಕೂಡ ಇತ್ತು. ಇದೆಲ್ಲನೂ ಕೂಡ ನನ್ನ ಅಕ್ಕನೇ ತಂದುಕೊಟ್ಟಿದ್ದು. ಸೊ ಇದು ಎರಡೂ ಕೂಡ ಒಟ್ಟಿಗೆ ಬರುತ್ತೆ. ಅಮೆಝಾನಲ್ಲಿ ಕೂಡ ಇದು ಅವೈಲೇಬಲ್ ಇದೆ. ತುಂಬ ಕಡಿಮೆ ರೇಟಿಗೆ ಅವೈಲೇಬಲ್ ಇದೆ. ಅದ್ರ ಲಿಂಕ್ ಇದ್ದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಈ ಲಿಂಕನ್ನು ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಆ್ಯಂಡ್ ಈ ರಿಂಗ್ ಲೈಟ್ ಮತ್ತು ಟ್ರೈಪಾಡನ್ನು ಇವತ್ತು ಅನ್ಬಾಕ್ಸಿಂಗ್ ಮಾಡೋಣ. ಸೊ ಫಸ್ಟು ಈ ರಿಂಗ್ ಲೈಟ್ನ ಅನ್ಬಾಕ್ಸಿಂಗ್ ಮಾಡಿಬಿಡೋಣ. ಸೊ ಇದು ಈ ಥರ ಕಾಣಿಸುತ್ತೆ. ಈ ರಿಂಗ್ ಲೈಟು 26 ಸೆಂಟಿಮೀಟರ್ದಿದೆ. ಸೊ ಇದರಲ್ಲಿ ಈ ಲೈಟು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಏನೋ ರ್ಯಾಪ್ ಮಾಡಿ ಹಾಕಿದ್ದಾರೆ. ಒಳಗಡೆ ಸ್ವಿಚಸ್ ಎಲ್ಲ ಇದೆ. ನೋಡೋಣ ತೆಗೆದು ಹೇಗಿದೆ ಅಂತ. ಸೊ ಇದು ಒಂದು ರಿಂಗ್ ಲೈಟ್ ಇದೆ. ಇದನ್ನೆಲ್ಲ ಹೆಂಗೆ ಜೋಡಿಸೋದು ಇದನ್ನು ನೋಡೋಣ. ಸೊ ಇದ್ರ ಜೊತೆಗೆ ಈ ಆಕ್ಸೆಸರೀಸ್ ಎಲ್ಲ ಕೊಟ್ಟಿದ್ದಾರೆ. ಆಕ್ಸೆಸರೀಸ್ ಇದ್ದಾವೆ. ಸೊ ಇದನ್ನು ನಾನು ನಿಮ್ಮ ಜೊತೆ ಟೈಮ್ ಲ್ಯಾಪ್ಸಲ್ಲಿ ತೋರಿಸ್ತೀನಿ ಯಾವ ರೀತಿ ಸೆಟಪ್ ಮಾಡಬೇಕು ಅಂತ. ಇದನ್ನು ಸೆಟಪ್ ಮಾಡೋಕ್ಕೆ ಮುಂಚೆ ಟ್ರೈಪಾಡ್ನ ಒಂದು ಸತಿ ನೋಡಿಬಿಡೋಣ. ಈ ಥರ ಟ್ರೈಪಾಡ್ ನನ್ನ ಹತ್ರ ಮುಂಚೆನೂ ಒಂದಿತ್ತು, ಬಟ್ ಇದರಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ. ಅದನ್ನು ಕೂಡ ನಾನು ಅಮೆಝಾನಿಂದ ತರಿಸಿದ್ದೆ, ಬಟ್ ಇದರಷ್ಟು ಸ್ಟ್ರಾಂಗ್ ಅಂತ ಅನ್ನಿಸ್ತಾ ಇರಲಿಲ್ಲ ಅದು. ಸೊ ಇದು ತುಂಬ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನಾವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ರಿಂಗ್ ಲೈಟ್ನ ಈಗ ಸೆಟ್ ಮಾಡಿ ತೋರಿಸ್ತಿದ್ದೀನಿ. ಇದನ್ನು ಸ್ವಲ್ಪ ಸ್ಕ್ರೂ ಲೂಸ್ ಮಾಡಿಬಿಟ್ಟು ಥ್ರೆಡ್ಸ್ ಎಲ್ಲ ಲೂಸ್ ಮಾಡಿ ಅದನ್ನು ಅದು ಬಾಲ್ ಇದೆಯಲ್ಲ ಅದರಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸೊ ಒಂದಷ್ಟು ನೋಡಿದರೆ ಗೊತ್ತಾಗ್ಬಿಡುತ್ತೆ ಇದನ್ನೆಲ್ಲ ಯಾವ ರೀತಿ ಮಾಡಬೇಕು ಅಂತ. ತುಂಬ ಸಿಂಪಲ್ ಆಗಿದೆ, ಅಷ್ಟೊಂದು ಕಾಂಪ್ಲಿಕೇಟೆಡ್ ಅಂತ ಏನಿಲ್ಲ. ರಿಂಗ್ ಲೈಟಲ್ಲಿ ವಿಡಿಯೋ ಮಾಡೋದ್ರಿಂದ ತುಂಬಾ ಒಂದು ಕ್ಲಾರಿಟಿ ಇರುತ್ತೆ. ವಿಡಿಯೋನಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ವಿಡಿಯೋಗಳು. ಈವ್ನಿಂಗ್ ಟೈಮಲ್ಲಿ ಏನಾದರೂ ನಾವು ವಿಡಿಯೋ ಮಾಡ್ತಾಯಿದ್ರೆ ಮಸ್ಟ್ ಆ್ಯಂಡ್ ಶುಡ್ ಬೇಕು ಈ ರಿಂಗ್ ಲೈಟ್. ಇಲ್ಲಾಂದರೆ ಒಂಥರ ಕತ್ಲೆ ಚೆನ್ನಾಗಿ ಬ್ಲರ್ ಥರ ಬರುತ್ತೆ, ಕ್ಲಾರಿಟಿ ಇರಲ್ಲ ವಿಡಿಯೋನಲ್ಲಿ. ಸೊ ಇದು ಆಲ್ಮೋಸ್ಟ್ ಸೆಟ್ ಆಗಿದೆ ಈಗ. ಸೊ ಇದನ್ನೆಲ್ಲ ಈ ಟ್ರೈಪಾಡ್ ಮೇಲ್ಗಡೆ ಥ್ರೆಡ್ಸ್ ಇದೆ. ಅದು ಮೇಲೆ ಓಪನ್ ಮಾಡಿಬಿಟ್ರೆ, ಕ್ಯಾಪ್ ಓಪನ್ ಮಾಡಿದರೆ ಒಳಗಡೆ ಥ್ರೆಡ್ಸ್ ಇರುತ್ತೆ. ಆ ಥ್ರೆಡ್ಸ್ಗೆ ಇದನ್ನು ನಾವು ಅಟ್ಯಾಚ್ ಮಾಡಬೇಕು. ಸೊ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ. ಸೊ ಈ ಥರ ಮೇಲೆ ಕ್ಯಾಪ್ ಇರುತ್ತೆ. ಈ ಕ್ಯಾಪನ್ನು ನಾವು ತೆಗೆದುಬಿಟ್ರೆ, ಸೊ ಅದು ಒಳಗಡೆ ಥ್ರೆಡ್ಸ್ ಇರುತ್ತಲ್ಲ, ಆ ಥ್ರೆಡ್ಸ್ಗೆ ನಾವು ಆ ರಿಂಗ್ ಲೈಟನ್ನು ಹಾಕಬೇಕು. ಸೊ ಈ ಕ್ಯಾಪ್ನ ಹಾಗೆ ತೆಗೆದಿಟ್ಟಿರ್ತೀನಿ, ಗೊತ್ತಿಲ್ಲ ಯಾಕೆಂದರೆ ಏನು ಮತ್ತೆ ಯೂಸ್ ಆಗುತ್ತಾ ಏನಂತ ಗೊತ್ತಿಲ್ಲ. ಸೊ ಹಾಗೆ ತೆಗೆದಿಟ್ಟಿರ್ತೀನಿ. ಇದನ್ನು ರೊಟೇಟ್ ಮಾಡಿ ಟೈಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಕೇಬಲ್ ಕನೆಕ್ಟ್ ಮಾಡೋಣ. ಇದು ನಾರ್ಮಲ್ USB ಪೋರ್ಟ್ ಬರುತ್ತಲ್ಲ ಅದೇ ಥರ ಇದೆ. ಅದನ್ನು ಕನೆಕ್ಟ್ ಮಾಡಿ ಆನ್ ಮಾಡಿದರೆ ಕೆಳಗಡೆ ಒಂದು ಬಟನ್ಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು ಆನ್ ಮಾಡ್ಕೊಂಡ್ಬಿಟ್ಟು ಬ್ರೈಟ್ನೆಸ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಮತ್ತು ಲೈಟ್ ಶೇಡ್, ಈ ಲೈಟಲ್ಲಿ 3 ಥರ ಶೇಡ್ಸ್ ಇದೆ. ಅದನ್ನು ಕೂಡ ನಾವು ಇದರಲ್ಲಿ ಚೇಂಜ್ ಮಾಡ್ಬೋದು. ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಇದರಲ್ಲೇ ಮಧ್ಯದಲ್ಲಿ ಮೊಬೈಲ್ ಹೋಲ್ಡರ್ ಇರುತ್ತೆ, ಅಲ್ಲಿ ಹಾಕಿದರೆ ಚೆನ್ನಾಗಿ ಬರುತ್ತೆ. ಮೊಬೈಲ್ ಹೋಲ್ಡರು ಸ್ಪ್ರಿಂಗ್ ಥರ ಇರೋದ್ರಿಂದ ನಾವು ಇದನ್ನು ಮೇಲೆ ಕೆಳಗೆ ಆರಾಮಾಗಿ ಬೆಂಡ್ ಮಾಡಿ ಅಡ್ಜಸ್ಟ್ ಮಾಡ್ಕೋಬೋದು. ತುಂಬ ಈಸಿ ಇದೆ. ಮತ್ತು ಮೇಲೆ ಕೆಳಗೆ ಇನ್ನೂ ಹೈಟ್ ಬೇಕು ಅಂದರೆ ಟ್ರೈಪಾಡಲ್ಲಿ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಎಲ್ಲ ಲೈಟ್ ಆಫ್ ಮಾಡಿದಾಗ ಇಷ್ಟು ಬ್ರೈಟ್ನೆಸ್ ಇದು ಬರುತ್ತೆ. ಮೇನ್ ಸ್ವಿಚ್ ಆನ್ ಮಾಡಿದ ಮೇಲೆ ಅಲ್ಲೇ ಬಟನ್ಸ್ ಇರುತ್ತೆ, ಅದರಲ್ಲಿ ನೋಡಿಕೊಂಡು ಆನ್ ಮಾಡ್ಕೋಬೇಕು. ಇದರಲ್ಲಿ ಬ್ರೈಟ್ನೆಸ್ನ ಕಡಿಮೆ ಜಾಸ್ತಿ ಕೂಡ ನಾವು ಮಾಡ್ಕೋಬಹುದು. ಆಮೇಲೆ ಇದರಲ್ಲಿ ನಾವು ಕಲರ್ ಕೂಡ ಚೇಂಜ್ ಮಾಡ್ಕೋಬಹುದು. ನೋಡಿ, ವಾರ್ಮ್ ಬರುತ್ತೆ, ಇವಾಗ ಬ್ರೈಟ್ ಬರುತ್ತೆ, ಈ ಥರ ಚೇಂಜ್ ಮಾಡ್ಕೋಬಹುದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.